ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ನಾನು ಇಲ್ಲಿ ಲಾಲ್ಬಾಗಲ್ಲಿ ಫ್ಲವರ್ ಶೋ ನೋಡೋಕೆ ಬಂದಿದ್ದೇನೆ. ನಮ್ಮ ಜಗಜ್ಯೋತಿ ಬಸವೇಶ್ವರವರದೇ ಫ್ಲವರ್ ಶೋ ನಡೀತಾ ಇದೆ. ಹೀಗಾಗಿ ಮಿಸ್ ಮಾಡಬಾರ್ದು ಅಂತ ನಾನು ರೇಖಾ ಆಂಟಿ ಕರ್ಕೊಂಡು ಬಂದಿದ್ದೇನೆ. ಈಗ ಹೋಗೋಣ ಬನ್ನಿ ಒಳಗಡೆ. ಎಂಟ್ರನ್ಸ್ ಫೀ ಬಂದುಬಿಟ್ಟು 6 ಇಯರ್ ಮೇಲಿನವ್ರಿಗೆ ಮಕ್ಕಳಿಂದ ಸ್ಟಾರ್ಟು. ಮಕ್ಕಳಿಗೆ 30 ರೂಪೀಸು. ನೋಡಿ, ನಾನು ಹುಟ್ಟಿ ಬೆಳೆದಿದ್ದ ಬಸವನಾಡು ಬಸವನ ಬಾಗೇವಾಡಿ ಒಳಗೆ ಮೊನ್ನೆ ನಾನು ಹೋಗಿದ್ದೆ ಅಲ್ಲ, ನಮ್ಮ ಅಮ್ಮನ ಜೊತೆ ನಾನು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆ. ಜಗಜ್ಯೋತಿ ಬಸವೇಶ್ವರವರು ನಾನು ಹುಟ್ಟಿದ ಊರು ಬಸವನ ಬಾಗೇವಾಡಿ. ಹೀಗಾಗಿ ನಾನು ಈ ವರ್ಷ ಬಸವೇಶ್ವರದ್ದು ಮಾಡಿದ್ದಾರೆ ಅಂತ ಅಂದ್ಬಿಟ್ರೆ ಮಕ್ಕಳು ಕರ್ಕೊಂಡು ಮಕ್ಕಳಿಗೆಲ್ಲ ತೋರಿಸ್ಬೇಕಲ್ಲ, ಅದಕ್ಕೆ ಅಂತ ಅಂದ್ಬಿಟ್ಟು ನಾನು ಹೋದ್ವಿ. ಇಂಗ್ಲೇಶ್ವರು ಮತ್ತು ಅವರು ಎಲ್ಲಿ ಹುಟ್ಟಿದ್ದಾರೆ, ಐಕ್ಯ ಮಂಟಪ, ಕೂಡಲ ಸಂಗಮ ಎಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿ ಫ್ಲವರ್ ಶೋದಲ್ಲಿ. ಯಾರಾದರೂ ಹೋಗಿಲ್ಲ ಅಂದರೆ ಈಗಲೇ ಹೋಗಿ. ಇನ್ನು 4 ಡೇಸ್ ಇರುತ್ತೆ. 26, 27, 28 ಲಾಸ್ಟ್ ಡೇ 28 ಅಂತೆ ಮಂಡೇ. ಬೇಗ ಹೋಗಿ ನೋಡ್ಕೊಂಡು ಬನ್ನಿ. ಯಾಕಂದರೆ ನಮ್ಮ ಬಸವೇಶ್ವರರು ಹುಟ್ಟಿದ್ದು ಅವ್ರದ್ದು ನೋಡಿ ಮಹಿಳೆಯರಿಗೂ ಕೂಡ ಅಕ್ಕ ಮಹಾದೇವಿ ಅವ್ರದ್ದೆಲ್ಲ ಅನುಭವ ಮಂಟಪದಲ್ಲಿ ಎಷ್ಟು ಗೌರವವತಿಯಿಂದ ನೋಡಿಕೊಂಡು ಆವಾಗಿನ ಕಾಲದಲ್ಲಿನೇ ಅವರು 12ನೇ ಶತಮಾನದಲ್ಲಿ ಜಾತಿ ಮತ ಏನು ಭೇದ ಭಾವ ಇರಲಾರೇನೆ ಅವರು ಹೋರಾಡಿದವರು ಬಸವಣ್ಣವರು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ಯಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ಅಂತ ಅಂದ್ಬಿಟ್ಟು ನಾವು ಚಿಕ್ಕವರಿದ್ದಾಗ ಈಗಲೂ ಕೂಡ ನಾನು ನಮ್ಮ ಮಕ್ಕಳಿಗೆ ಹೇಳ್ತೀನಿ, ಇಷ್ಟು ಚೆನ್ನಾಗಿ ಬಸವಣ್ಣಂದು ತುಂಬ ಹೈಟಾಗಿ ಮಾಡಿದ್ದಾರೆ. ಈ ಬುತ್ತಿ, 3 ಬಟ್ಟಿ ಬುತ್ತಿ, ಆಮೇಲೆ ನಿಂಗ ಪೂಜೆಯದ್ದು ಎಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಲಾಸ್ಟ್ ಇಯರು ಪುನೀತ್ ರಾಜ್ಕುಮಾರ್ದು ಕೂಡ ನಾನು ಹೋಗಿದ್ದೆ. ಈ ವರ್ಷ ನಮ್ಮದು ಬಸವಣ್ಣ ಅವ್ರದ್ದೇ ಮಾಡಿದ್ದಾರಂತೆ, ನಾವು ಯಾಕೆ ಹೋಗಬಾರ್ದು ಅಂತ ಅಂದ್ಬಿಟ್ಟು ನಾನು ಫ್ಲವರ್ ಶೋ ನೋಡೋಕ್ಕೆ ಹೋದೆ. ಹಾಗೆ ನನ್ನ ಜೊತೆ ನಮ್ಮ ರೇಖಾ ಆಂಟಿ ಕೂಡ ಕರ್ಕೊಂಡು ಹೋಗಿದ್ದೆ. ನೋಡಿ, ಇಷ್ಟು ಚೆನ್ನಾಗಿ ಗುಲಾಬಿ, ಸೇವಂತಿಗೆ, ಚೆಂಡು ಹೂವು ಈ ಥರ ಎಲ್ಲ ಫ್ಲವರಲ್ಲಿ ತುಂಬ ಡೆಕೋರೇಷನ್ ಮಾಡಿದ್ದಾರೆ. ಸಿಂಪಲ್ ಆಗಿನೂ ಇದೆ. ಆಮೇಲೆ ವಚನ ಮತ್ತು ಹುಟ್ಟಿದ್ದೂರು ಎಲ್ಲ ಶರಣರು ಅವರ ಜೊತೆ ಯಾರ್ಯಾರು 12 ಶತಮಾನದಲ್ಲಿ ಕೂಡಲ ಸಂಗಮದಲ್ಲಿ ಮತ್ತು ಬಸವನ ಬಾಗೇವಾಡಿ ಇಂಗ್ಲೇಸೂರದಲ್ಲಿ ಈ ಥರ ಎಲ್ಲ ಅವ್ರದ್ದು ಒಂದು ಶರಣರದು, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ ಈ ಥರ ಅವ್ರದ್ದು ಕೂಡ ಅಲ್ಲಿ ಸ್ಟ್ಯಾಚ್ಯೂ ಮಾಡಿಬಿಟ್ಟು ಫ್ಲವರ್ ಶೋದಲ್ಲಿ ಇಟ್ಟಿದ್ದಾರೆ. ಮಕ್ಕಳಿಗೆ ನಾವು ತೋರಿಸ್ಬೇಕು ಇದು, ಯಾಕಂದರೆ ಈಗ ಬುಕ್ಸಲ್ಲೆಲ್ಲ ಬರಲ್ಲ. ಇವಾಗ ಮಕ್ಕಳು ಯೂಟ್ಯೂಬ್ ನೋಡ್ತಾರೆ, ಬಟ್ ಈ ಥರ ಅವರಿಗೆಲ್ಲ ಗೊತ್ತಾಗಲ್ಲ. ಬಸವಣ್ಣ ಅಂದರೆ ಯಾರು, ಅಲ್ಲಮ್ಮ ಪ್ರಭು, ಅಕ್ಕ ಮಹಾದೇವಿ ಈ ಥರ ಎಲ್ಲ ನಾವು ಹೇಳ್ಕೊಡ್ಬೇಕು. ಅವರ ತಂದೆದು ಮತ್ತು ತಾಯಿ ಬಸವಣ್ಣವರು ಎಲ್ಲಿ ಹುಟ್ಟಿದ್ದಾರೆ, ಅವ್ರ ಚರಿತ್ರೆ ಏನು ಎಲ್ಲನೂ ಬರೆದುಬಿಟ್ಟು ಹಾಕಿದ್ದಾರೆ ತುಂಬ ನೀಟಾಗಿ. ಹಾಗೆಯೇ ಬಸವೇಶ್ವರರದ್ದು 5 ರೂಪಾಯಿ ಕಾಯಿನಲ್ಲಿ ಅವ್ರದ್ದು ಫೋಟೋ ಕೂಡ ಬಂದಿತ್ತು. ಅದನ್ನು ಯಾರು ಮಾಡಿದ್ದಾರೆ ಅಂತ ಅವ್ರದ್ದು ಒಂದು ಫೋಟೋ ಕೂಡ ಕೂಡಲ ಸಂಗಮ ಬಸವಣ್ಣ ಬಾಗೇವಾಡಿ ಎಲ್ಲ ನೋಡಿದಾನಲ್ಲ. ಅಮ್ಮ ಇಲ್ಲಿ ನೋಡಿ, ಇಲ್ಲಿ ಅಕ್ಕ ಮಹಾದೇವಿ ನಿಂತಿದ್ದಾಳೆ, ಇಲ್ಲಿ ಅಲ್ಲಂ ಪ್ರಭು ಬಸವಣ್ಣ ವಚನ ಓದ್ತಾ ಇದ್ದಾನೆ. ಇದು ಕೂಡಲ ಸಂಗಮದಲ್ಲಿ ಒಳಗಡೆ ಕೆಳಗಡೆ ಹೇಳಿದ್ರೆ ನಿಂಗೂದು ದೇವಸ್ಥಾನ ಅಲ್ಲ ಅಂತೆಲ್ಲ ಕೇಳ್ತಾ ಇದ್ದ. ನಾನು ಅವನಿಗೆ ಹೇಳ್ಕೋತ ಹೋದೆ, ಹೌದು ಅಪ್ಪ ಇದು ಕೂಡಲ ಸಂಗಮ ಬಸವನ ಬಾಗೇವಾಡಿ ಅಂತ ಅಂದ್ಬಿಟ್ಟು. ಇಂಗ್ಲೇಸೂರದಲ್ಲಿನೂ ಕೂಡ ತುಂಬ ಇಂಪ್ರೂವ್ ಮಾಡಿದ್ದಾರೆ, ಬಸವನ ಬಾಗೇವಾಡಿದಲ್ಲಿನೂ ತುಂಬ ಇಂಪ್ರೂವ್ ಮಾಡಿದ್ದಾರೆ. ಎಲ್ಲ ಅವರ ಚರಿತ್ರೆ ಇಲ್ಲಿ ಬರೆದು ಬಿಟ್ಟು ಎಷ್ಟನೇ ಇಸ್ವಿ ಒಳಗೆ ಏನೇನು ಮಾಡಿದ್ದಾರೆ ಬಸವಣ್ಣವರು ಅಂತ ಅಂದ್ಬಿಟ್ಟು ಕೂಡ ಡೀಟೇಲ್ ಆಗಿ ಬರೆದಿದ್ದಾರೆ. ತಂದೆ ತಾಯಿ ಮತ್ತು ಸಹೋದರಿಯರು ಅವ್ರನ್ನೂ ಕೂಡ ಅಲ್ಲೇ ಪಕ್ಕದಲ್ಲಿ ಬಸವಣ್ಣವರ ಪಕ್ಕದಲ್ಲಿ ಸ್ಟ್ಯಾಚ್ಯೂ ಮಾಡಿ ಇಟ್ಟಿದ್ದಾರೆ. ತುಂಬ ನೀಟಾಗಿ ಮಾಡಿದ್ದಾರೆ. ಫ್ಲವರ್ ಅಂತೂ ವೆರೈಟಿ ಆಫ್ ಫ್ಲವರ್ ಇಟ್ಟಿದ್ದಾರೆ. ತುಂಬ ಮೇಂಟೈನ್ ಕೂಡ ಮಾಡ್ತಾರೆ ಲಾಲ್ಬಾಗದಲ್ಲಿ. ನಾ ಎವ್ರಿ ಇಯರ್ ಹೋಗ್ತೀನಿ, ಬಟ್ ಈ ಇಯರು ವಿಶೇಷವಾಗಿ ನಮ್ಮ ಅವರ ತಂದೆ ಊರು, ತಾಯಿ ಊರು ಮತ್ತು ಎಲ್ಲ ಬರೆದ್ಬಿಟ್ಟು ಡೀಟೇಲ್ ಆಗಿ ಹಾಕಿದ್ದಾರೆ. ತುಂಬ ಜನ ಬಂದಿತ್ತು ನೋಡೋಕೆ. ನನಗೆ ತುಂಬ ಖುಷಿ ಆಯಿತು. ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ಹಾಕ್ತಾರೆ ಅಂದರೆ ನನಗೆ ಇದು ಪರ್ಮನೆಂಟನೇ ಈ ಥರ ಎಲ್ಲೋ ಒಂದು ಬಸವಣ್ಣವ್ರದ್ದು ಐತಿಹಾಸಿಕ. ಈಗ ನಮ್ಮ ಉತ್ತರ ಕರ್ನಾಟಕ ಸೈಡ್ಲಿ ಬಸವನ ಬಾಗೇವಾಡಿ ಮತ್ತು ಕೂಡಲ ಸಂಗಮ, ಬೀದರು, ಬಸವ ಕಲ್ಯಾಣ ಈ ಥರ ಎಲ್ಲ ಇದೆ. ಬಟ್ ಈಗ ಬೆಂಗಳೂರಲ್ಲಿನೂ ಕೂಡ ಈ ಥರ ಮಾಡಬೇಕು ಅಂತ ನಾನು ಅಂದ್ಕೊಂಡಿರ್ಬೋದು. ನಾನು ಎಲ್ಲ ವಿಡಿಯೋದಲ್ಲಿ ಲಾಸ್ಟಿಗೆ ಕಾಯಕವೇ ಬಸವಣ್ಣ ಊರಲ್ಲಿ ಅವರು ನೋಡಿ ಕಾಯಕವೇ ಕೈಲಾಸ ಅಂದರೆ ವರ್ಕ್ ಈಸ್ ವರ್ಕ್ ಸಿಪ್ಸ್ ಅಂತೇಳಿ. ಯಾಕಂದರೆ ನಾವು ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಕೈಯಲ್ಲಿ ಏನೋ ದುಡ್ಡು ಇರಲ್ಲ. ಅದಕ್ಕೆ ಅವ್ರದ್ದು ನಾನು ಫಾಲೋ ಮಾಡ್ತೀನಿ. ಕಾಯಕವೇ ಕೈಲಾಸ
ನಮ್ಮ ಬಸವನ ಬಾಗೇವಾಡಿ ಒಳಗಡೆನೆ ಅವರು ಹುಟ್ಟಿದ ಮನೆ ಮಾಡಿದ್ದಾರೆ. ಅದನ್ನು ಕೂಡ ಇಲ್ಲಿ ತುಂಬ ನೀಟಾಗಿ ಮಾಡಿದ್ದಾರೆ. ನಾನು ನೋಡಿ ನನ್ನ ಮಗ ಸ್ಕೂಲಿಂದ ಬಂದ ತಕ್ಷಣ ಕರ್ಕೊಂಡು ಹೋಗಿದ್ದೆ. ಫುಲ್ ಒನ್ ಡೇ ನಾನು 1 ಗಂಟೆಗೆ ಸ್ಕೂಲಿಂದ ಬಂದ ಮೇಲೆ 2 ಗಂಟೆಗೆ ಹೋಗಿದ್ವಿ ನಾವು. ಅಲ್ಲಿ ರೀಚ್ ಆಗೋದಕ್ಕೆ ಮೂರು ಗಂಟೆ ಆಯಿತು. ನಾನು 3 ಗಂಟೆಗೆ ಹೋದವಳು ಸಾಯಂಕಾಲ 7:30 ಆಯಿತು. ಅಲ್ಲೇ ಕೂತ್ಕೊಂಡು ಆಂಟಿ ನಾವು ಸ್ವಲ್ಪ ಹೊತ್ತು ಅಲ್ಲೇ ಎಲ್ಲ ಚಾಟ್ಸ್ ತಿಂದುಬಿಟ್ಟು ಅಲ್ಲೇ ಬೇಳ್ಪುರಿ ಈ ಥರ ಎಲ್ಲ ತೊಗೊಂಡು ತಿನ್ಕೊತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಇಷ್ಟು ಹೊತ್ತು ನಾನು ಎಂದೂ ಕೂತ್ಕೊಂಡಿಲ್ಲ, ಅಲ್ಲಿ ಗೊತ್ತಿಲ್ಲ ಎಲ್ಲ ನೋಡ್ಕೋತು ನಾನು ಅಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಆಗಕ್ಕೆ ಬಂತು. ಅಲ್ಲೆಲ್ಲ ಸ್ಟಾಪ್ಗಳು ಇನ್ನೂ ಹೊರಟರು, ನಾವು ಕೂಡ ಹೊರಟ್ವಿ. ಅಲ್ಲಿದ್ದು ಒಂದು ಬೆಂಗಳೂರವರು ಆದರೆ ನಾನು ಕೇಳ್ಕೊತೀನಿ, ಬಸವನ ಬಾಗೇವಾಡಿ, ಬಸವ ಕಲ್ಯಾಣ ಮತ್ತು ಕೂಡಲ ಸಂಗಮ ಇವು ಎಲ್ಲನೂ ನೀವು ಹೋಗಿ ನೇರನೇ ನೋಡ್ಕೊಂಬರ್ಬೋದು. ಇದು ಒಂದು 2 ಡೇಸ್ ಟ್ರಿಪ್ ಅಷ್ಟೇ ಆಗುತ್ತೆ. ಕೂಡಲ ಸಂಗಮಕ್ಕೆ ಹೋಗಿಬಿಟ್ಟು ನೀವು ಅಲ್ಲಿ ಹಾಲ್ಟ್ ಮಾಡಿ ಬೆಳಿಗ್ಗೆ ಕೂಡಲ ಸಂಗಮ ಎಲ್ಲ ನೋಡ್ಕೊಂಡ್ಬಿಟ್ಟು ಸಾಯಂಕಾಲ ಬಸವನ ಬಾಗೇವಾಡಿ ನೋಡಿಕೊಂಡು ಬಸವ ಕಲ್ಯಾಣ ಕೂಡ ಈ ಥರ ಹೋಗ್ಬೋದು. ಇವು ಎಲ್ಲ ಅಲ್ಲೇ ಒಂದು 80 ಕಿಲೋಮೀಟ್ರು 100 ಕಿಲೋಮೀಟ್ರ್ ಇಷ್ಟೇ ತುಂಬ ಹತ್ತಿರ ಇದೆ, ಏನೂ ಅಷ್ಟೇನು ದೂರ ಇಲ್ಲ. ಎಲ್ಲ 100 ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ. ಒಂದು 2 ಡೇಸ್ ಹೋಗಿ ಬನ್ನಿ ಆ ಕಡೆ. ಕೂಡಲ ಸಂಗಮದಲ್ಲಿ ಮತ್ತು ಅವರು ಐಕ್ಯ ಸ್ಥಳ ಈ ಥರ ಎಲ್ಲ ಆ ಕಡೆ ನೋಡ್ಕೊಂಬರ್ಬೋದು. ನೋಡಿಕೊಂಡು ದೇವ್ರ ದರ್ಶನ ಕೂಡ ಆಗುತ್ತೆ, ನಮಗೆ ಒಂದು ಟ್ರಿಪ್ ಕೂಡ ಆಗುತ್ತೆ. ತುಂಬ ಈಗ ಚೆನ್ನಾಗಿ ಮಾಡಿದ್ದಾರೆ. ಈಗೆಲ್ಲ ಗೋರ್ಮೆಂಟೇ ಮಾಡುತ್ತೆ, ಅದಕ್ಕಾಗಿ ನೀಟಾಗಿ ಮಾಡಿದ್ದಾರೆ ಎಲ್ಲ. ಈಗ ಫ್ಲವರ್ ಶೋ ನೋಡಕ್ಕೆ ಬಂದಿದ್ವಿ ನಾವು. ರೇಖಾಂಟಿ ಹೆಂಗೆ ಅನಿಸ್ತೀರಿ ಆಂಟಿ? ಚೆನ್ನಾಗೈತೆ ರೀ. ಅದ್ರಾಗ ನಮ್ಮ ಜಗಜ್ಯೋತಿ ಬಸವೇಶ್ವರ ಮಾಡಿದ್ದಾರೆ ರೀ. ಅದಕ್ಕೆ ಆಂಟಿಗೆ ನಾನು ಕೇಳಿದೆ, ನಾವು ಒಬ್ಬಳೇ ಹೋಗ್ತಾಯಿದ್ದೀನಿ ಬಾ ಅಂದೆ. ಆಂಟಿನೂ ಬಂದರು, ನಮ್ಗೆ ತುಂಬ ಇಷ್ಟ ಆಯಿತು. ನೋಡಿ ನಮ್ಮ ಬಸವನ ಬಾಗೇವಾಡಿ ಒಳಗಿರೋ ದೇವಸ್ಥಾನ. ನನ್ನ ಮಗ ಅಮ್ಮ ಇಲ್ಲಿ ಬಾಗೇವಾಡಿ ಇದೆ ನೋಡು ಅಂತ ಇದ್ದ. ಹೌದು ಬಾಗೇವಾಡಿ ಇಲ್ಲಿ ಯಾರು ಇರ್ತಾರೆ ಅಂದರೆ ಬಸವಣ್ಣ ಇರ್ತಾನೆ ಅಂದರೆ ಅವನು ಕೂಡಲ ಸಂಗಮನೂ ಕೂಡ ನೋಡಿದ್ದಾನೆ, ಬಾಗೇವಾಡಿನೂ ನೋಡಿದ್ದಾರೆ. ಅಮ್ಮ ಬಸವ ಕಲ್ಯಾಣ ನೋಡಿಲ್ಲ. ಅಮ್ಮ ಬಸವ ಕಲ್ಯಾಣವನ್ನು ನನಗೊಂದ್ಸಲ ತೋರಿಸು ಅಂದ. ಆಯ್ತಪ್ಪ ತೋರಿಸ್ತೀನಿ ಅಂದೆ. ನೀವು ಕೂಡ ಹೋಗಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಬನ್ನಿ. ತುಂಬ ಚೆನ್ನಾಗಿ ಫ್ಲವರ್ ನೋಡ್ಕೋತ ಹೋದರೆ ಇಷ್ಟು ಚೆನ್ನಾಗಿ ಅನಿಸುತ್ತೆ, ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ಲಾಲ್ಬಾಗ್ ಒಳಗೆ ನನಗೆ ಜನವರಿ 26 ಮತ್ತು ಆಗಸ್ಟ್ 15ಗೆ ಈ ಥರ ಫ್ಲವರ್ ಶೋ ನೋಡೋಕ್ಕೆ ತುಂಬಾ ಅಂದರೆ ತುಂಬ ಇಷ್ಟ. ಎಷ್ಟು ನೀಟಾಗಿ ಮತ್ತು ಫ್ಲವರ್ ಒಂದು ಒಣಗಲಾರಂಗೆ ನೋಡ್ಕೋತಾರೆ. ಅವರಿಗೆಲ್ಲ ನಾವು ಹ್ಯಾಂಡ್ಸ್ ಅಪ್ ಅಂತ ಹೇಳಬೇಕು. ಈ ಬಸವಣ್ಣ ಫ್ಲವರ್ ಶೋ ನೋಡೋಕ್ಕೆ ಏಜ್ ಆದವರು ಒಂದಿಬ್ಬರು ಅಜ್ಜಿ ಬಂದಿದ್ದರು. ಅವರು ವೀಲ್ ಚೇರ್ ಮೇಲೆ ಇದ್ದರು, ಅವ್ರ ಕೆಲಸದವ್ರು ಕರ್ಕೊಂಡ್ಬಂದಿದ್ರು. ಅವ್ರು ಕೂಡ ನೋಡಿಬಿಟ್ಟು ಎಲ್ಲ ಡಿಟೇಲ್ ಆಗಿ ಓದ್ತಾಯಿದ್ರು. ಫಾರೆನ್ಸ್ ಕೂಡ ಬಂದಿದ್ದರು, ಸಾಹಿತಿಗಳು ಬಂದಿದ್ದರು, ಒಂದಿಬ್ಬರು ಸೀರಿಯಲ್ ಆ್ಯಕ್ಟ್ರ್ ಕೂಡ ಬಂದಿದ್ದರು. ನಾನು ಅವ್ರ ಜೊತೆ ಫೋಟೋ ತೆಗೆದಾಗಲಿಲ್ಲ, ಯಾಕಂದರೆ ನನಗೆ ಅಷ್ಟು ಖುಷಿಯಾಗಿತ್ತು. ನಾನು ಫುಲ್ ಎಲ್ಲ ಡಿಟೇಲ್ ಆಗಿ ವಿಡಿಯೋ ಮಾಡ್ಕೊಂಡು ಬರಬೇಕು ಬಸವಣ್ಣವ್ರದ್ದು ಅಂತ ಅಂದ್ಬಿಟ್ಟು ನಾನು ಯಾವ ಕಡೆನೂ ಲಕ್ಷ್ಯ ಕೊಡಲಿಲ್ಲ. ಬರೀ ಬಸವೇಶ್ವರದ್ದೇ ವಿಡಿಯೋ ಮಾಡ್ಕೊಂಡ್ಬಿಟ್ಟು ನನ್ನ ಮಗನಿಗೆಲ್ಲ ಹೇಳ್ಕೊತು ನಾನು ಮನೆಗೆ ಬಂದೆ.
ನಾವು ಇದನ್ನೆಲ್ಲ ಮುಗಿಸಿ ಹೊರಗಡೆ ಬಂದರೆ ಮಕ್ಕಳಿಗೆ ಸ್ನ್ಯಾಕ್ಸ್ ಇಟ್ಟಿದ್ದಾರೆ, ಆಮೇಲೆ ಎಕ್ಸಿಬಿಷನ್ ಕೂಡ ಇದೆ. ಆಮೇಲೆ ಅವರು ತೋಟಗಾರಿಕೆ ಇಲಾಖೆದವರು ಅಲ್ಲಿ ಎಲ್ಲ ಫ್ಲವರು ಹಿಂದ್ಗಡೆ ವಾಕ್ ಮಾಡೋರು ಅಲ್ಲಿ ಬಂದು ಕೂತ್ಕೋಕೆ. ಈಗ ನೋಡಿ ರಾಯಚೂರಿಂದ ವಚನ ಮತ್ತು ಹಾಡೋರನ್ನ ಕೂಡ ಕರೆಸಿದ್ದಾರೆ. ಇದು ಲಾಲ್ಬಾಗ್ ಕಾಜಿನ ಮನೆ ಬ್ಯಾಕ್ ಸೈಡ್ ಇದೆ. ಜಯನಗರ ಕಡೆ ಹೋಗೋದು ಗೇಟ್ ಇದೆಯಲ್ಲ, ಆ ಕಡೆ ಇವರು ಕುಂತ್ಕೊಂಡಿದ್ದಾರೆ. ನಾವು ಸ್ವಲ್ಪ ಹೊತ್ತು ಕೂತ್ಕೊಂಡು ಒಂದು 4-5 ವಚನ ಮತ್ತು ಸಂಗೀತ ಕೇಳಿ ಬಂದ್ವಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ಸ್ ಮೂಲಕ ಹೇಳಿ ಫ್ರೆಂಡ್ಸ್. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡಿಲ್ಲ ಅಂದರೆ ಈಗಲೇ ಹೋಗ್ಬಿಟ್ಟು ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ ಒತ್ತಿ, ಯಾಕಂದರೆ ನಾನು ನೆಕ್ಸ್ಟ್ ವಿಡಿಯೋ ಯಾವ್ದು ಹಾಕ್ತೀನಿ ಅಂತ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕಾಯಕವೇ ಕೈಲಾಸ. ಬಾಯ್ ಫ್ರೆಂಡ್ಸ್.